ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಲೆ ಸ್ನಾನ ಮಾಡುವುದರಿಂದ ಏನಾಗುತ್ತೆ, ಯಾವ ವಾರ ಮಾಡಿದರೆ ಏನಾಗುತ್ತೆ ಅಂತ ನೋಡೋಣ. ಮನೆಯ ಶಾಂತಿ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಹಾನಿಯಾಗುತ್ತದೆ. ಇದು ಮನೆಯ ಶಾಂತಿಗಾಗಿ ಕೆಲವರು ಆಚರಿಸುವ ಆಚರಣೆಯಾಗಿದೆ. ಕೆಲವು ಸಂಪ್ರದಾಯಗಳ ಪ್ರಕಾರ ಶನಿವಾರ ಕೂಡ ತಲೆ ಸ್ನಾನ ಮಾಡುವುದು ಸೂಕ್ತವಲ್ಲ. ಭಾನುವಾರ ಪುರುಷರಿಗೆ ತಲೆ ಸ್ನಾನ ಮಾಡಲು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಕೆಲಸ ಮಾಡುವ ದೇಹಕ್ಕೆ ವಿಶ್ರಾಂತಿ ಮತ್ತು ಶುದ್ಧೀಕರಣದ ದಿನವಾಗಿದೆ. ಪುರುಷರು ಮಂಗಳವಾರ ತಲೆ ಸ್ನಾನ ಮಾಡುವುದು ಮಂಗಳಕರವಾಗಿದೆ. ದೈಹಿಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸೂಕ್ತ ದಿನವೆಂದು ಪರಿಗಣಿಸಲಾಗಿದೆ. ಅಗ್ನಿ ತತ್ವಕ್ಕೆ ಸಂಬಂಧಿಸಿದ ದಿನವಾಗಿರುವುದರಿಂದ ದೈಹಿಕ ಶುದ್ಧತೆಗೆ ಈ ದಿನ ಒಳ್ಳೆಯದು. ಶುಕ್ರವಾರ ಮಹಿಳೆಯರಿಗೆ ಮಾತ್ರವಲ್ಲ, ಪುರುಷರು ಕೂಡ ಸ್ನಾನ ಮಾಡುವುದು ಪುರುಷರಿಗೆ ಉತ್ತಮ. ಮಹಿಳೆಯರಿಗೆ ಮಂಗಳವಾರ ಮತ್ತು ಶುಕ್ರವಾರ ತಲೆ ಸ್ನಾನ ಮಾಡಲು ಅತ್ಯಂತ ಮಂಗಳಕರ ದಿನಗಳು ಎಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಶುಕ್ರವಾರ ಸ್ನಾನ ಮಾಡಬೇಕು.